ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರಿಗೆ ಕೇಂದ್ರ ಸರ್ಕಾರ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗೋಶಾಲೆಗೆ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಭೇಟಿ. ಗೋಶಾಲೆಯಲ್ಲಿ ಗೋವುಗಳಿಗೆ ವಿಶೇಷ ಪೂಜೆ. ಬೇಡ ಜಂಗಮ ಮೀಸಲಾತಿ ಸುಳ್ಳಿನ ಪ್ರತಿಪಾದನೆಯ ಹುಸಿ ಹೋರಾಟಕ್ಕೆ ವಿರೋಧಿಸಿ 28ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನಬದ್ಧ ಸಾಂಕೇತಿಕ ಪ್ರತಿಭಟನೆ. ಬಾಬು ಪಾಸ್ವಾನ್. ನೌಬಂದ್ನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಿಜೆಪಿ ಬೀದರ್ ಜಿಲ್ಲಾ ಕಾರ್ಯಾಲಯಕ್ಕೆ ಸಚಿವ ಪ್ರಭು ಚವ್ಹಾಣ್ ಭೇಟಿ. ಸರ್ಕಾರಿ ನರ್ಸಿಂಗ್ ಕಾಲೇಜಿನ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಾನಸಿಕ ಆರೋಗ್ಯದ ಕುರಿತು ಜನಜಾಗೃತಿ ಹಾಗೂ ಮನೋವೈದ್ಯಕೀಯ ಪ್ರದರ್ಶನ ಕಾರ್ಯಕ್ರಮ. ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ ರಾಜ್ಯ ಘಟಕದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕ ಭರತ್ ಕಾಂಬ್ಳೆ ಅವರ 29ನೇ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆ. ಸುದ್ದಿಯ ವಿವರಗಳು. ಕೇಂದ್ರದ ಬಿಜೆಪಿ ಸರ್ಕಾರ ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರಿಗೆ ಕಿರುಕುಳ ನೀಡಲಾಗುತ್ತಿದೆ ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿಯತ್ತ ಪಾದಯಾತ್ರೆಯ ಮೂಲಕ ಆಗಮಿಸುತ್ತಿದ್ದಾಗ ಶಿವಾಜಿ ವೃತ್ತದ ಬಳಿ ಜಮಾವಣೆಗೊಂಡಿದ್ದ ಪೊಲೀಸರು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡರು. ಇದಕ್ಕೂ ಮುನ್ನ ಕಾಂಗ್ರೆಸ್ನ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರವು ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ಕಾಂಗ್ರೆಸ್ ನಾಯಕರಿಗೆ ತೊಂದರೆ ನೀಡುವ ಕೆಲಸ ಮಾಡುತ್ತಿದೆ. ಇದು ಸರಿಯಾದ ಕ್ರಮವಲ್ಲ. ಕೂಡಲೇ ಇಂತಹ ಕೆಲಸವನ್ನು ನಿಲ್ಲಿಸಬೇಕು. ಇಲ್ಲವಾದರೆ ಬಿಜೆಪಿ ಪಕ್ಷವು ಮುಂದಿನ ದಿನಗಳಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಮುಖಂಡರನ್ನು, ನಾಯಕರನ್ನು ಗುರಿಯಾಗಿಸಿ ಕಿರುಕುಳ ನೀಡಲಾಗುತ್ತದೆ. ಸಿಬಿಐ, ಇಡಿ, ಸೇರಿ ಇತರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರವು ಕಾಂಗ್ರೆಸ್ ನಾಯಕರಿಗೆ ವಿನಾಕಾರಣ ನೋಟಿಸ್ ನೀಡುವುದು, ತನಿಖೆ ನಡೆಸಲಾಗುತ್ತದೆ. ಅವರು ಯಾವುದೇ ತನಿಖೆ ಮಾಡಿದರೂ ಕಾಂಗ್ರೆಸ್ ಪಕ್ಷವು ಇಂತಹದರಲ್ಲಿ ದೇಶಾದ್ಯಂತ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಜಾರಿ ನಿರ್ದೇಶನಾಲಯವು ಸೇಡಿನ ರಾಜಕಾರಣ ಮಾಡುತ್ತಿದೆ. ಬಿಜೆಪಿ ಸರ್ಕಾರ ತನಿಖಾ ಸಂಸ್ಥೆಯಾದ ಜಾರಿ ನಿರ್ದೇಶನಾಲಯವನ್ನು ಇಡೀ ರಾಜಕೀಯ ಹಿತಾಸಕ್ತಿಗಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತದೆ. ರಾಜಕೀಯ ಎದುರಾಳಿಗಳನ್ನು ಹಣೆಯಲ್ಲಿ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತದೆ ಎಂದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಆರೋಪಿಸಿದರು. ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಶಾಸಕರಾದ ರಹೀಂ ಖಾನ್, ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ್ ಸಿಂಗ್, ಕೆ ಪುಂಡ್ಲಿಕರಾವ್, ಮಾಜಿ ಶಾಸಕ ಅಶೋಕ್ ಖೇಣಿ, ಮಾಜಿ ಸಂಸದ ನರಸಿಂಗರಾವ್ ಸೂರ್ಯವಂಶಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದರ್ಶಿಗಳಾದ ಗೀತಾ ಪಂಡಿತರಾವ್ ಚಿದ್ರಿ, ಮೀನಾಕ್ಷಿ ಸಂಗ್ರಾಮ್, ಅಮೃತ್ ಚಿಮ್ಕೋಡೆ, ಆರ್ ಶಂಕರ್ ದೊಡ್ಡಿ, ರೋಹಿದಾಸ್ ಗೋಡೆ, ಬಿಡಿಎ ಮಾಜಿ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್, ಪ್ರಮುಖರಾದ ವೆಂಕಟ್ ಶಿಂದೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ದತ್ತಾತ್ರಿ ಮೂಲ್ಗೆ, ಚಂದ್ರಕಾಂತ್ ಹಿಪ್ಪಳಗಾಂವ್, ಮೊಹಮ್ಮದ್ ಯೂಸಿಫ್, ಫರೀದ್ ಖಾನ್, ಶಂಕರ್ ರೆಡ್ಡಿ, ಸತ್ಕಾರ್ ಮಂದಕನಹಳ್ಳಿ, ಸುಧಾಕರ್ ಕಲ್ಲೂರ್, ಡಿಕೆ ಸಂಜು, ಅಶೋಕ್ ಚವ್ಹಾಣ್, ಗೋವರ್ಧನ್ ರಾಠೋಡ್, ಬಾಬು ಹೊನ್ನೇಕರ್, ಅಬ್ದುಲ್ ಮನ್ನನ್ ಸೇಠ್, ನಿಸಾರ್ ಅಹಮದ್, ರಾಜಶೇಖರ್ ಹಾಗೂ ಪಕ್ಷದ ಮುಖಂಡರು, ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಮೋದಿ करता है बीजेपी कांग्रेस पार्टी जिंदाबाद, कांग्रेस पार्टी जिंदाबाद। अरे मोदी तेरी तानाशाही, मोदी तेरी तानाशाही नहीं चलेगी, नहीं चलेगी। अरे मोदी जब जब डरता है ईडी को आगे करता है। अरे मोदी जब जब ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ धिक्कार। अरे मोदी तेरी तानाशाही नहीं चलेगी, नहीं चलेगी। जब मोदी करता है कांग्रेस पार्टी
राहुल जी के बारे में परसों हुआ, अभी सोनिया गांधी जी मैडम के बारे में। वो मैडम इस देश को प्राइम मिनिस्टर के बारे में 2-2 बार मौका मिला उनको प्राइम मिनिस्टर का पोस्ट के लिए। सभी लोग प्रेशर करे आप प्राइम मिनिस्टर बनिए बोल के, मगर वैसे पोस्ट को उन्होंने बलिदान दिया नहीं। मनमोहन सिंह जी करेंगे क्योंकि वो एक बहुत बड़े हमारे देश के लिए विद्वान है और फाइनेंस में बहुत बड़ा हमारा देश पीछे था, उसको आगे लेके गए बोल के एक माइनॉरिटी के आदमी को 10 साल प्राइम मिनिस्टर बनाए। आज एक पंचायत का मेंबर अपना पोस्ट नहीं छोड़ता, पंचायत का अध्यक्ष नहीं छोड़ता अपना पोस्ट। पंचायत के अध्यक्ष पोस्ट के लिए कई मेंबरों को उठा लेके चले जा रहे गांव-गांव, हैदराबाद, इधर उधर। आप सोचने की बात है, तो वो तो इतना बड़ा पोस्ट और पूरे खानदान से पूरे हिंदुस्तान को ये करे सो वो वैसे लोगों पे उनको क्या कमी है 2-5 करोड़ रुपए की। हजारों करोड़ लोग या हिंदुस्तान के लोग अगर चुप पूछे तो उनको जान देने कुर्बान है, पैसा तो क्या चाहिए उनके नाम पे। तो वैसे ಮೇಡಮ್ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಏನೋ ತಪ್ಪು ಮಾಡಿದ್ದಾರೆ ಅಂತಕ್ಕಂತ ಒಂದು ಸಂದೇಶ ಕೊಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕೇಸ್ ನಲ್ಲಿ ಏನು ಇಲ್ಲ. ಈ ಇಡಿ ಕೇಸ್ ಏನಿದೆ ಅದು 7 ವರ್ಷ ಹಳೆ ಕೇಸ್, ಯಾವುದು FIR ದಾಖಲೆ ಆಗಿಲ್ಲ. 7 ವರ್ಷದಲ್ಲಿ ಏನೋ ತನಿಖೆ ಆಗದೇನೆ ಅದರಲ್ಲಿ ಏನು ಪುರಾವೆ ಇಲ್ಲ. ಅದರಲ್ಲಿ ಯಾವುದೇ ಒಂದು ನಯಾ ಪೈಸಾ ಭ್ರಷ್ಟಾಚಾರ ಆಗಿಲ್ಲ, ಹಣ ವರ್ಗಾವಣೆ ಆಗಿಲ್ಲ. ಇವತ್ತು ಕೇವಲ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಪತ್ರಿಕೆ ಏನದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನೆಹರೂಜಿ ಅವರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಸೇರಿ ನ್ಯಾಷನಲ್ ಹೆರಾಲ್ಡ್ ಅನ್ನ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರಿಗೆ ಈ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇವತ್ತು ನ್ಯಾಷನಲ್ ಹೆರಾಲ್ಡ್ ಅನ್ನ ಸ್ಥಾಪನೆ ಮಾಡಿದ್ರು. ಆ ಸಂಸ್ಥೆ ಸುಮಾರು ವರ್ಷಗಳಿಗೆ ಬೆಳೆದು ಅದು ನಷ್ಟದಲ್ಲಿರೋ ಕಾರಣ ಆ ಸಂಸ್ಥೆ ಇದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ನ್ಯಾಷನಲ್ ಹೆರಾಲ್ಡಿನ ಕೊಡುಗೆ ಬಹಳ ದೊಡ್ಡದಾಗಿದೆ. ಈ ಸಂಸ್ಥೆನ ಉಳಿಸಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಈ ಸಂಸ್ಥೆನ ಉಳಿಸಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಹಣವನ್ನ ಇವತ್ತು ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಗೆ ಕೊಟ್ಟು ಆ ಹಣ ಕೇವಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಅವರ ಸ್ಯಾಲರಿಗಾಗ್ಲಿ ಅಥವಾ ಕರೆಂಟ್ ಬಿಲ್ಲಿಗಾಗ್ಲಿ ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಇದೆ. ಅದರ ಅಸೆಟ್ ಅನ್ನ ಕಾಂಗ್ರೆಸ್ ಪಕ್ಷ ಯಾವುದೇ ಕಂಪನಿಯಲ್ಲಿ ಶೇರ್ ಹೋಲ್ಡರ್ ಆಗ್ಲಿಕ್ಕೆ ಸಾಧ್ಯ ಇರದೇ ಇರೋ ಕಾರಣ ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. ಪಶುಸಂಗೋಪನೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಬಿ ಚವ್ಹಾಣ್ ಜುಲೈ 21ರಂದು ಬೀದರ್ನ ಶಿವನಗರದಲ್ಲಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗೋಶಾಲೆಗೆ ಭೇಟಿ ನೀಡಿ ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗೋಪೂಜೆ ಸಲ್ಲಿಸಿ ಹಸುಗಳಿಗೆ ಆಹಾರವನ್ನು ಉಣಿಸುವ ಮೂಲಕ ಸಂತಸಪಟ್ಟರು. ಇದೇ ವೇಳೆ ರಾಮಕೃಷ್ಣ ಆಶ್ರಮದ ಪೂಜೆ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಗೋಶಾಲೆಯಲ್ಲಿ ಗೋಗಳ ಪಾಲನೆ ಪೋಷಣೆ, ಗೋಶಾಲೆಯ ನಿರ್ವಹಣೆಯ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಗೋಶಾಲೆಯಲ್ಲಿ ದೇಶಿ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಗೋಶಾಲೆಯಲ್ಲಿ ದೇಶಿ ಹಸುಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ಸುಮಾರು 200 ಹಸುಗಳನ್ನು ಪೋಷಿಸುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು. ಪಶುಸಂಗೋಪನೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಬಿ ಚವ್ಹಾಣ್ ಜುಲೈ 21ರಂದು ಬೀದರ್ನ ಶಿವನಗರದಲ್ಲಿರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಗೋಶಾಲೆಗೆ ಭೇಟಿ ನೀಡಿ ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಗೋಪೂಜೆ ಸಲ್ಲಿಸಿ ಹಸುಗಳಿಗೆ ಆಹಾರವನ್ನು ಉಣಿಸುವ ಮೂಲಕ ಸಂತಸಪಟ್ಟರು. ಇದೇ ವೇಳೆ ರಾಮಕೃಷ್ಣ ಆಶ್ರಮದ ಪೂಜೆ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಗೋಶಾಲೆಯಲ್ಲಿ ಗೋಗಳ ಪಾಲನೆ ಪೋಷಣೆ, ಗೋಶಾಲೆಯ ನಿರ್ವಹಣೆಯ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಗೋಶಾಲೆಯಲ್ಲಿ ದೇಶಿ ಹಸುಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ಸುಮಾರು 200 ಹಸುಗಳನ್ನು ಪೋಷಿಸುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು. ಧಾರ್ಮಿಕ ಕೆಲಸಗಳ ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ ಸೇವೆ ಸಲ್ಲಿಸುತ್ತಿರುವುದು ಮತ್ತು ಗೋಶಾಲೆಯನ್ನು ತೆರೆದು ಮಾದರಿ ರೂಪದಲ್ಲಿ ನಿರ್ವಹಣೆ ಮಾಡುತ್ತಿರುವ ಪೂಜಾರ ಕೆಲಸಕ್ಕೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗೋಶಾಲೆಯಲ್ಲಿರುವ ದೇಶಿ ತಳಿಯ ಗೋವುಗಳನ್ನು ಕಂಡು ಸಂತಸಪಟ್ಟರು. ಗೋವುಗಳನ್ನು ದತ್ತು ಪಡೆದು ಪೋಷಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಜಾರಿಗೆ ತಂದಿರುವ ಪುಣ್ಯಕೋಟಿ ದತ್ತು ಯೋಜನೆ, ಗೋವುಗಳ ಸಂರಕ್ಷಣೆಗೆ ರಾಜ್ಯ ಸರ್ಕಾರ ಕೈಗೊಂಡಿರುವ ಯೋಜನೆಗಳ ಕುರಿತು ಪೂಜಾರೊಂದಿಗೆ
ಸುದೀರ್ಘ ಚರ್ಚಿಸಿದರು. ಇದೇ ವೇಳೆ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಸಚಿವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಪಶುಸಂಗೋಪನೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಬಿ ಚವ್ಹಾಣ್ ಅವರು, ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಬೀದರ್ ನಗರದಲ್ಲಿ ಗೋಶಾಲೆ ಆರಂಭಿಸುವ ಮೂಲಕ ಗಿರಿ ಮತ್ತು ದೇವಣಿ ತಳಿಗಳನ್ನು ಸಂರಕ್ಷಣೆ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಔರಾದ್ ಮಂಡಳ ಅಧ್ಯಕ್ಷರಾದ ರಾಮ್ ಶೆಟ್ಟಿ ಪನ್ನಾಳೆ, ಮುಖಂಡರಾದ ಪ್ರತೀಕಾ ಚವ್ಹಾಣ್, ಸುರೇಶ್ ಭೋಸ್ಲೆ, ಸಚಿನ್ ರಾಠೋಡ್, ವೀರೋ ರಾಜ್ಪೂರೆ, ಗುರುನಾಥ್ ರಾಜ್ಗಿರ, ಖೋಂಡಾಬಾ ಗಂಕೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು. गाड़ी सरकार दिढ़ बेटी गो माता ने बुलाया दिढ़ बेटी सरप्राइज विजिट ನಮ್ದು ಹೋಗದ ಸೈಡ್ ಸೈಡ್ ರೀ ನೀವು ಬುಟ್ಟಿ ಕೈ ಹಿಡ್ಕೊಂಡು ಈಗ ರೀ ಜನರಲ್ ಸೆಕ್ರೆಟರಿ ಜಿಎಸ್ ಸ್ವಲ್ಪ ದೂರಪ್ಪ ಹೊಡೆಯುತ್ತೆ ನಂದಿ ವಿಜಯ್ ಬರ್ರಿ ಎಲ್ಲರ ಬರ್ರಿ ಬರ್ರಿ ಸರ್ ಬರ್ರಿ ಸ್ವಾಮೀಜಿ ಒಂದು ಫೋಟೋ ವಿಜಯಕುಮಾರ್ ಬರ್ರಿ ವಿಜಯಗೌಡ್ರೆ ಬರ್ರಿ ಪಾಟೀಲ್ ಜನರಲ್ ಸೆಕ್ರೆಟರಿ ಬಾರಿ ಎಸ್ ಥ್ಯಾಂಕ್ ಯು ರೂಮಿಟ್ ನಮ್ಮ ಮಾತಾಡ್ಬಿಡ್ತೀನಿ ಮೊಬೈಲ್ ತೊಗೊಂಡ್ಬನ್ನಿ. ರಾಮಕೃಷ್ಣ ಗೋಶಾಲಾಗೆ ವಿಸಿಟ್ ಮಾಡಿದ್ದೀನಿ. ಇನ್ನೇ ನಾವು ಬೆಳಗಾವ್ ಡಿವಿಷನ್ ಪಶುಸಂಜೀವನಿ ಆಂಬ್ಯುಲೆನ್ಸ್ 196 ಲೋಕಾರ್ಪಣೆ ಮಾಡಿದ್ದೀನಿ. ಸ್ವಾಮೀಜಿ ಫೋನ್ ಮಾಡಿದ್ರು, ಸರ್ ತಾವು ಬೆಳಗಾವ್ ಡಿವಿಷನ್ನಲ್ಲಿ ಈ ಆಂಬ್ಯುಲೆನ್ಸ್ ಬಿಡುಗಡೆ ಮಾಡಿದ್ದೀರಿ, ಬೀದರ್ ಯಾವಾಗ ಮಾಡ್ತೀರಿ, ಎಲ್ಲಿದ್ದೀರಿ? ನಾನು ಬೆಳಗಾವಿ ಹೋಗ್ತಾ ಇದ್ದೀನಿ, ಬೆಂಗಳೂರು ಹೋಗ್ತಾ ಇದ್ದೀನಿ. ಎಲ್ಲಿದ್ದೀರಿ? ಬೀದರ್ ಇದ್ದೀನಿ. ಬರ್ತಾ ಇಲ್ಲಿ ಬರಬೇಕು. ನಾನು 106 ಮಕ್ಕಳು ಮಾಡ್ತಾಯಿದ್ದೀನಿ. ಎಲ್ಲ ಗೀರ್ ತೊಳಿ ಅವ, ದೇವನೇ ತೊಳಿ ಅವ. ಅದಕ್ಕಾಗಿ ನಾವು ಹೋಗಿ ಭೇಟಿ ನೀಡಿ ರಾಮಕೃಷ್ಣ ಗೋಶಾಲಾ ಸರಿಯಾಗಿ ನಡೀತಾ ಇದೆ. ಅವರು ನೋಡಿದ್ದೀನಿ, ಭಾಳ ದಷ್ಟು ಗೋಶಾಲಾ ಸರಿಯಾಗಿ ಅವರು ಪಾಲನೆ ಪೋಷಣೆ ಕೂಡ ಆಗ್ತಾಯಿದೆ. ಗೌರ್ಮೆಂಟ್ ಕಡೆಯಿಂದ ಏನು ಬೇಕು ಸ್ವಾಮೀಜಿ ಹೇಳಿದ್ರು, ಗೌರ್ಮೆಂಟ್ ಕಡೆಯಿಂದ ಸಾಧ್ಯ ಇದ್ದರೆ ನಮ್ಮ ಕೊಡ್ರಿ. ನಾನು ಹೇಳ್ತೀನಿ, ಸಾಧ್ಯ ಇದ್ದರೆ ನಮ್ಮ ಪ್ರತಿ ಆಕಳಿಗೆ ನಾನು ದುಡ್ಡು ಕೊಡ್ತೀವಿ, ತಮ್ಮದು ಕೂಡ ಕೊಡ್ತೀವಿ ಥರ ಹೇಳಿದ್ದೀನಿ. ಆಮೇಲೆ ರಾಮಕೃಷ್ಣ ಆಶ್ರಮ ಸರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಹೇಳಿದ್ದೀನಿ, ತಮ್ಮ ಜೊತೆ ಸರ್ಕಾರ ಇದೆ, ನಾವು ತಮ್ಮ ಜೊತೆ ಇದ್ದೀನಿ ಹೇಳಿ ಬಂದೀನಿ. ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ಅವರು, NDA ಯಾವ್ಯಾವ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ನಾನು ನಮ್ಮ ಸರ್ಕಾರ, ಪ್ರಧಾನಮಂತ್ರಿ ಅವರು ಅವಕಾಶ ಕೊಡ್ತಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಅವಕಾಶ ಕೊಟ್ಟಿದ್ರು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಬ್ದುಲ್ ಕಲಾಂ ಜಿ ಅವರಿಗೆ ಅವಕಾಶ ಕೊಟ್ಟಿದ್ರು. ಈಗೋತ್ರ ಪ್ರಧಾನಮಂತ್ರಿ ಅವರು ದ್ರೌಪದಿ ಮುರ್ಮು ಅವರೇ ಅವಕಾಶ ಕೊಟ್ಟಿದ್ದಾರೆ. ಆದಿವಾಸಿ ಮಹಿಳಾ ಅವರು ಎಷ್ಟು, ಅವರು ಟೀಚರಿಂದ, ಪ್ರೊಫೆಸರಿಂದ, ಅವರು ಮಂತ್ರಿ, MLA, ಗವರ್ನರ್, ಎಷ್ಟು ದಾಂಡ್ಗ ಅವರು ದಾಂಡ್ಗ ಅನುಭವ. ಕಾಂಗ್ರೆಸ್ ಅವ್ರಿಗೆ ಬೀಳ್ತಾರೆ, ಅವ್ರಿಗೆ ಭೀ ಕಾಂಗ್ರೆಸ್ ಕಟ್ಟೋದಕ್ಕಾಗಿ ನಮ್ಮ ರಾಷ್ಟ್ರಪತಿ ಅವರು ಬಹಳ ಅಂತರದಿಂದ ಗೆಲ್ತಾ ಇದ್ದಾರೆ. ತಾವು ನಾಳೆ ನೋಡ್ರಿ, ರಿಸಲ್ಟ್ ಬಂದ ಮೇಲೆ ಬಹಳ ದೊಡ್ಡ ಅಂತರದಿಂದ ಗೆಲ್ತಾ ಇದ್ದಾರೆ. ಅದಕ್ಕಾಗಿ ಆದಿವಾಸಿ ಮಹಿಳೆಗೆ ನಮ್ಮ ಪಕ್ಷ, ನಮ್ಮ NDA ಅವರು ಟಿಕೆಟ್ ಕೊಟ್ಟಾರೆ, 100% ಗೆಲ್ತಾರೆ. ಬೇಡ ಜಂಗಮ ಮೀಸಲಾತಿ ಸುಳ್ಳಿನ ಪ್ರತಿಪಾದನೆಯ ಹುಸಿ ಹೋರಾಟಕ್ಕೆ ವಿರೋಧಿಸಿ ಇದೇ ದಿನಾಂಕ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನಬದ್ಧ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮೂಲಕ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಸಂಘಟನೆಗಳಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರೋಧಿ ಹೋರಾಟ ರಾಜ್ಯ ಸಮಿತಿಯ ಬಾಬುರಾವ್ ಪಾಸ್ವಾನ್ ಅವರು ಹೇಳಿದರು. ಅವರು ಇಂದಿಲ್ಲಿ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಇದೇ ದಿನಾಂಕ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಬೀದರ್ ಜಿಲ್ಲೆಯ 100 ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಬೇಡ ಜಂಗಮ ಮೀಸಲಾತಿ ಸುಳ್ಳಿನ ಪ್ರತಿಪಾದನೆಯ ಹುಸಿ ಹೋರಾಟಕ್ಕೆ ವಿರೋಧಿಸಿ ಇದೇ ದಿನಾಂಕ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನಬದ್ಧ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಮೂಲಕ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು
ಕರ್ನಾಟಕ ಪರಿಶಿಷ್ಟ ಜಾತಿ ಸಂಘಟನೆಗಳ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರೋಧಿ ಹೋರಾಟ ರಾಜ್ಯ ಸಮಿತಿಯ ಬಾಬುರಾವ್ ಪಾಸ್ವಾನ್ ಅವರು ಹೇಳಿದರು. ಅವರು ಇಂದಿಲ್ಲಿ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಇದೇ ದಿನಾಂಕ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೀದರ್ ಜಿಲ್ಲೆಯ 100 ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ಪರಿಶಿಷ್ಟ ಜಾತಿ ಸಂಘಟನೆಗಳ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರೋಧಿ ಹೋರಾಟ ರಾಜ್ಯ ಸಮಿತಿಯ ರಾಜ್ಕುಮಾರ್ ಮೂಲಭಾರತಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಎಸ್ಸಿ ಹಾಗೂ ಎಸ್ಟಿ ಜನಾಂಗದ ಮೀಸಲಾತಿ ಕಬಳಿಸಲು ಬೇಡ ಜಂಗಮ ಸಮಾಜದವರು ಹೋರಾಟದ ಮೂಲಕ ಹುನ್ನಾರ ನಡೆಸಿದ್ದಾರೆ ಎಂದು ಆಪಾದಿಸಿದರು. ಬೇಡ ಜಂಗಮದವರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯಲು ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯಲು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹೋರಾಟ ನಡೆಸುತ್ತಿರುವುದು ವಿರೋಧಿಸಿ ಇದೇ ದಿನಾಂಕ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಈ ಹೋರಾಟದಲ್ಲಿ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವ 101 ಜಾತಿಯ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕೋರಿದರು. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ಚಿತ್ರದುರ್ಗದ ಶ್ರೀಗಳು ಬೇಡ ಜಂಗಮರ ಹೋರಾಟಕ್ಕೆ ಬೆಂಬಲ ನೀಡುತ್ತಿರುವುದು ಖಂಡನೀಯವಾಗಿದೆ. ನೆಮ್ಮದಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿದರೆ ಪರಿಶಿಷ್ಟ ಜಾತಿ ಸೇರಿದಂತೆ ಇತರ ಜಾತಿ ಪ್ರಮಾಣ ಪತ್ರಗಳು ದೊರೆಯುತ್ತವೆ. ಹೀಗಾಗಿ ಅರ್ಜಿ ಸಲ್ಲಿಸಿದವರು ಎಸ್ಸಿ ಪ್ರಮಾಣ ಪತ್ರ ಪಡೆಯದವರು ತಹಸೀಲ್ದಾರ್, ಸಹಾಯಕರು, ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ದೂರು ಸಲ್ಲಿಸುತ್ತಾರೆ. ಕೆಲವರು ನ್ಯಾಯಾಲಯಕ್ಕೆ ಹೋದರೆ ನ್ಯಾಯಾಲಯವು ಈ ಅರ್ಜಿಗಳ ಇತ್ಯರ್ಥಕ್ಕೆ ಸಮಯ ವ್ಯರ್ಥ ಮಾಡಬೇಕೆಂದು ಪ್ರಶ್ನಿಸಿದರು. ಕರ್ನಾಟಕ ಪರಿಶಿಷ್ಟ ಜಾತಿ ಸಂಘಟನೆಗಳ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ವಿರೋಧಿ ಹೋರಾಟ ರಾಜ್ಯ ಸಮಿತಿಯ ಚಂದ್ರಕಾಂತ್ ನಿರಾಟೆ, ಶ್ರೀಪಾತರಾವ್, ದಿನೇಶ್, ಶಿವಕುಮಾರ್ ನೀಲಿಕಟ್ಟಿ, ರವಿಕುಮಾರ್ ವಾಘ್ಮರೆ, ಸಂದೀಪ್ ಕಾಂಟೆ, ಬಾಬುರಾವ್ ಮಿಠಾರೆ, ರಾಜ್ಕುಮಾರ್ ಶೇರಿಕರ್ ಗಾದ್ಗಿ, ಸಂತೋಷ್ ಎಣ್ಕೂರೆ, ಶಾಲಿವಾನ್ ಬಡಿಗೆರವರು ಸೇರಿದಂತೆ ಇತರರು ಮಾಧ್ಯಮಗೋಷ್ಠಿಯಲ್ಲಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋಕ್ಕೆ ಈ ಭಾಗದ ಬೇಡ ಜಂಗಮರ ಮೀಸಲಾತಿಯಲ್ಲಿ ಬರಲಾದರೂ ಕೂಡ ನಾವು ಮೀಸಲಾತಿ ಫಲಾನುಭವಿಗಳಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳಿಕೊಂಡು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅದರ ವಿರುದ್ಧವಾಗಿ ರಾಜ್ಯ ಮಟ್ಟದಾಗ ಒಂದು ಪ್ರತಿಭಟನಾ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 28ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಬೀದರ್ ಜಿಲ್ಲೆಯಿಂದ ಎಲ್ಲ ದಲಿತ ಸಂಘಟನೆ ಮುಖಂಡರುಗಳು ಹಾಗೂ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಈ ಹೋರಾಟಕ್ಕೆ ಭಾಗಿಯಾಗಬೇಕಂತೇಳಿ ಈ ಮೂಲಕ ಪತ್ರಿಕೆ ಮೂಲಕ ನಾನು ಆಹ್ವಾನ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಈ ಬೇಡ ಜಂಗಮರ ಏನು ಇಶ್ಯೂ ನಡೀತಾ ಇದೆ. ಆದರೆ ಈ ಭಾಗದಾಗಿರ್ತಕ್ಕಂಥ ಬೇಡ ಜಂಗಮರು ಅವ್ರು ನಿಜವಾದ ಬೇಡ ಜಂಗಮರು ಅಲ್ಲ ಅಂತಕ್ಕಂಥ ನಮ್ಮ ಪ್ರತಿಪಾದನೆ. ಯಾಕಂದ್ರೆ ಬೇಡ ಜಂಗಮರು ಇದ್ದಾರ, ಆದರೆ ನಮ್ಮ ಭಾಗದಾಗಿಲ್ಲ. ಇಲ್ಲಿರ್ತಕ್ಕಂಥ ಬೇಡ ಜಂಗಮರು ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರಕ್ಕೆ ಒಂದು ನಾಂದಿ ಹಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಅವರು ಈ ಭಾಗದ ಒಂದು ಲಿಂಗ ಧರ್ಮಗುರುಗಳು, ಬೇಡ ಜಂಗಮರಲ್ಲ. ಬೇಡ ಜಂಗಮರು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ. ಅವರು ಬೇಸಿಕ್ ಊಟ, ಅವರು ನಾನ್ ವೆಜ್ ತಿಂತಾರವರು. ಮತ್ತು ಒಂದೇ ಊರಲ್ಲಿ ಇರಲ್ಲ ಅವರು. ಒಂದೂರಿಂದ ಇನ್ನೊಂದೂರಿಗೆ ಅಲೆಮಾರಿಗಳ ಥರ ಇದ್ದಾರವರು. ಅವರು ಒಂದು ಮನೆ ಕಟ್ಟಿ ವಾಸ ಮಾಡಲ್ಲ. ಅವರು ನಿಜವಾದ ಬೇಡ ಜಂಗಮರು. ಆದರೆ ಇವತ್ತು ಸುಳ್ಳನ್ನು 100 ಸಾರಿ ಹೆಚ್ಚರೆ ಸೃಷ್ಟಿ ಮಾಡಿ ಅದಕ್ಕೆ ನಾವೇ ಸರಿಯಾದ ಬೇಡ ಜಂಗಮರು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಧರಣಿ ಕೂಡ ಕೂತಿದ್ದಾರೆ. ಬಾಲ್ಕಿ ಆಗಿರ್ಬೋದು, ಹುಮನಾಬಾದ್ ಆಗಿರ್ಬೋದು, ಬಸವ ಕಲ್ಯಾಣ, ಈ ಥರ ಕುಂತು ಸರ್ಕಾರ ಮೇಲೆ ಒತ್ತಡ ಹೇರತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡ್ತಾಯಿದ್ದಾರೆ. ಆದರೆ ನಿಜವಾಗ ಬೇಡ ಜಂಗಮ ಇವರಲ್ಲ. ಅದಕ್ಕೆ ನಾವು ಇದನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬೀದರಿಂದ ಸುಮಾರು ಕಾರ್ಯಕರ್ತರನ್ನು ಹೋಗ್ತಾ ಇದ್ದೀವಿ. ಅದಕ್ಕೆ ಪತ್ರಿಕಾ ಮಾಧ್ಯಮದವರು ಈ ಒಂದು ನ್ಯೂಸು ಅಥವಾ ನಮ್ಮ ವಿಷಯವನ್ನು ಸರ್ಕಾರಕ್ಕೆ ಮತ್ತು ಜನರಿಗೆ ತಾವು ಮುಟ್ಟಿಸ್ಬೇಕು. ಈ ಮೂಲಕ ತಮಗೆ ಮನವಿ ಮಾಡ್ಕೊಳ್ತೀನಿ. ಬಿಟ್ಟರೆ ಮುಂದೆ ನಮ್ಮ ಪರಿಶಿಷ್ಟ ಜಾತಿ ನಿಜವಾದ ಫಲಾನುಭವಿಗಳು ಅಥವಾ ನಿಜವಾದ ಜನರು ಯಾರಿದ್ದಾರೆ ಅಂಥವ್ರು ಎಲ್ಲ ಸವಲತ್ತುಗಳನ್ನು ಪಡೆದು ಮೋಸದಿಂದ ಪಡೆದು ನಮ್ಮ ಹಕ್ಕುಗಳನ್ನು ನಮಗೆ ಮತ್ತು ಕೆಳಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತುಳಿತಕ್ಕೆ ತಳ್ಳುವತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಬೀದರ್ ಜಿಲ್ಲೆಯ ಮತ್ತು ವಿವಿಧ ಸಂಘಟನೆಗಳು ಮತ್ತು ಹೋರಾಟಗಾರರು ಎಲ್ಲರೂ ಸಹಕರಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ಮೂಲಕ ನಾವು ಮಾತಾಡಲಿ. ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಅಂದರೆ ಅಸ್ಪೃಶ್ಯ ಮತ್ತು ಪರಿಶಿಷ್ಟ ಜಾತಿಗಳ ಮಧ್ಯದಲ್ಲೇನು ನಮ್ಮ ಈ ಆಳುವ ರಾಜ್ಯ ಸರ್ಕಾರಗಳು, ಎಲ್ಲ ರಾಜ್ಯ ಸರ್ಕಾರಗಳು ಹಿಂದೆ
ದೇವರಾಜ್ ಅವರು ಮುಖ್ಯಮಂತ್ರಿ ಅವರು ಇದ್ದಾಗಲೂ ಕೂಡ ಏನದಂತಂದರೆ ಕೆಲ ಪರಿಶಿಷ್ಟ ಜಾತಿಗಳನ್ನು ಈ ಜಾತಿಯಲ್ಲಿ ಅಂದರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಾಗಿದ್ದರಿಂದ ನಮ್ಮ ಜನರಿಗೆ ಅಂದರೆ ನಿಜವಾಗಿ ಏನು ಅಸ್ಪರ್ಶ ಜಾತಿಗಳು ಮತ್ತು ಪರಿಶಿಷ್ಟ ಜಾತಿಗಳು ಇವರನ್ನು ಮಧ್ಯದಲ್ಲಿ ಗೊಂದಲ ಮಾಡೋಕ್ಕೆ ಅವರ ರಾಜ್ಯನ ಹಂಗೆ ರೆಗ್ಯುಲರನ್ನು ಅಂದರೆ ನಾವು ಇವ್ರ ಮ್ಯಾಗೆ ಈ ಪಟ್ಟಿಯಲ್ಲಿ ಸೇರಿಸ್ಬಿಟ್ಟೇವಂದರೆ ನಾವು ಈ ಜನ ಎಲ್ಲ ಏನದಂದ್ರೆ ನಮ್ಮ ಪರವಾಗಿರ್ತಾರೆ ಅಂತ ಕಸಿ ಹೇಳಿ ಅಂಥ ಜಾತಿಗೆಲ್ಲ ಸೇರಿಸ್ಬಿಟ್ಟು ಇವತ್ತು ನಿಜವಾಗಿ ನಮ್ಮ ಜನರಿಗೆ ತುಳಿಯುವಂಥ ಪರಿಸ್ಥಿತಿಯನ್ನು ಈ ಸರ್ಕಾರಗಳು ಮಾಡಿದವು. ಹಾಗಾಗಿ ಈಗಲೂ ಕೂಡ ಏನದಂತಂದರೆ ಇವತ್ತು ಯಾರು ನಾವು ಬೇಡ ಜಂಗಮರು ಅಂತೀವಿ, ಬೇಡ ಜಂಗಮರು ಮತ್ತು ಜಂಗಮರನ್ನೇ ಬೇರೆ, ಬೇಡ ಜಂಗಮರನ್ನೇ ಬೇರೆ. ಆದರೆ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಏನು ಹೇಳ್ತಾರಪ್ಪ ಅಂತ ಕಸಿ ಹೇಳಿದರೆ ನಿಜವಾಗ್ಲೂ ಏನದಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಬೇಡ ಜಂಗಮನ್ ಅಂಥದ್ದು ಒಂದು ಪದ ಇದೆ. ಕರ್ಮ ಸಂಖ್ಯೆ ಆ ಪಟ್ಟಿಯ ಕರ್ಮ ಸಂಖ್ಯೆ 19ರಲ್ಲಿ ಬರ್ತದಿಲ್ಲ ಅಂತ ಹೇಳ್ತಾಯಿಲ್ಲ ನಾವು. ಸಂವಿಧಾನದಲ್ಲಿ ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬರೆದಂಥ ಸಂವಿಧಾನದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಅವರು ಇವರು ಈ ಪಟ್ಟಿಯಲ್ಲಿ ಬಂದಿರ್ತಾರೆ, ಇವರು ಮೀಸಲಾತಿದಲ್ಲಿ ಬಂದಿರ್ತಾರೆ ಅಂತ ಕಸಿ ಇದ್ದಾಗ ಬೇಡ ಜಂಗಮರು ಕೂಡ ಆ ಪಟ್ಟಿಯಲ್ಲಿದೆ. ಅವ್ರಿಗೆ ನಾವು ವಿರೋಧ ಮಾಡ್ತಾಯಿಲ್ಲ. ಯಾರು ನಿಜವಾಗಿ ಬೇಡ ಜಂಗಮರು ಇದ್ರೋ ಅವ್ರು ಇರಲಿ. ಆದರೂ ಈ ಜಿಲ್ಲೆಯಲ್ಲಿ ನಮ್ಮ ಕಲಬುರಗಿ ಭಾಗದಲ್ಲಿ ಈ ಜನಸಂಖ್ಯೆ ಈ ಭಾಗ ಅಂದರೆ ಈ ಜನರು ಯಾರೂ ಇಲ್ಲದೇ ಕೂಡ ಏನದಂತಂದರೆ ಇಲ್ಲಿನ ಯಾರು ವೀರಶೈವ ಲಿಂಗಾಯತ ಜಂಗಮರು ಅಂದರೆ ವೀರಶೈವ ಲಿಂಗಾಯತ ಜನಾಂಗಕ್ಕೆ ಯಾರು ಇವರು ಏನು ಧರ್ಮಗುರುಗಳಾಗಿ ಏನು ಇವರು ಗುರುಗಳಾಗಿ ಏನು ಕೆಲಸ ಮಾಡ್ತಾರೆ ಇಲ್ಲಿಂದ ಸ್ವಾಮಿಗಳು ಜಂಗಮರು ಅಂತ ಕಸಿ ಹೇಳಿ ನಾವೇ ಇದ್ದೇವೆ ಅಂತ ಕಸಿ ಏನು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅವರ ಒಂದು ಹೇಳಿಕೆಗೆ ಅವರು ಅಲ್ಲಿ ಇಲ್ಲಿ ಏನದಂದ್ರೆ ಜಿಲ್ಲೆಯಲ್ಲಿ ಕೂಡ ಏನದಂದರೆ ಸುಮ್ಮನೆ ಸುಳ್ಳು ಹೋರಾಟ ಮಾಡ್ಕಸಿ ಏನದಂದರೆ ಜನರಿಗೆ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಇಲ್ಲಿನ ಜಿಲ್ಲಾಡಳಿತ ಕೂಡ ಏನದಂದ್ರೆ ಕಡಿವಾಣ ಹಾಕ್ಬೇಕು. ಯಾಕಂತ ಕಸಿ ಹೇಳಿದರೆ ನಿಜವಾಗಿ ಹೋರಾಟ ಮಾಡೋರಿಗೆ ಜಿಲ್ಲಾಡಳಿತ ರಕ್ಷಣೆ ಕೊಡ್ಬೇಕು, ಅದು ಓಕೆ. ಆದರೆ ಇವರು ಅನ್ನೆಸೆಸರಿ ಏನದಂತಂದರೆ ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಗೊಂದಲ ಮಾಡೋಕ್ಕೆ ಏನದಂದ್ರೆ ಅಲ್ಲಿ ಇಲ್ಲಿ ಧರಣ ಮಾಡ್ತಾಯಿದ್ದಾರೆ. ಈ ನಮ್ಮ ಪರಿಶಿಷ್ಟ ಜಾತಿಗೆ ಈಗ ಹೋರಾಟ ಮಾಡೋರಿಗೆ ಏನೂ ಸಂಬಂಧ ಇಲ್ಲ. ಇದು ಸರ್ಕಾರದ ಅವ್ರು ಹೇಳ್ತಾರೆ ಸಂವಿಧಾನ ಚೌಕಟ್ಟಿನಲ್ಲಿ ನಾವು ಹಕ್ಕು ಪಡ್ಕೊಳ್ತಾ ಇದ್ದೇವೆ ಅಂತ ಅಂದರೆ ನಾವು ಹೋರಾಟ ಆ ಥರ ಮಾಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವರು ಪತ್ರಿಕೆ ಅಥವಾ ಹೇಳಿಕೆ ಮುಖಾಂತರ. ಅವ್ರು ಎಲ್ಲಿ ನಿಜವಾಗ್ಲೂ ಬಾಬಾ ಸಾಹೇಬರು ಸಂವಿಧಾನನ ಅವ್ರು ಒಪ್ಕೊಂಡಿದ್ದಾರೆ ಆಗಿದ್ರೆ ನೀವು ಕೇಳೋವಂಥದ್ದು ನಿಜವಾಗ್ಲೂ ಬಾಬಾ ಸಾಹೇಬರು ಸಂವಿಧಾನ ಅಡಿಯಲ್ಲಿ ಕೇಳ್ತಾ ಇದ್ದಾರೆ ಏನು ಅಂತೇಳಿ ನಮ್ಮ ಒಂದು ಕ್ವಶನ್ ಆಗಿದೆ ಗೆಳೆಯರೆ. ಯಾಕಂತ ಕಸಿ ಹೇಳಿದಾರೆ ಇವತ್ತು ಅವರು ಸಂವಿಧಾನ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿದೆ ಬೇಡ ಜಂಗಮರು ಇದ್ದಾರೆ. ನಿಜವಾಗಿ ಬೇಡ ಜಂಗಮರು ಯಾರಿದ್ದಾರೋ ಅವರು ತಗೊಳ್ಳಿ, ನೀವು ಯಾಕೆ ಕಸ್ಕೊಳ್ಬೇಕಲ್ಲತ್ತೀರಿ? ಇದು ನಮ್ಮ ಒಂದು ಅವರ ಒಂದು ಬೇಡಿಕೆಗೆ ನಮ್ಮ ಒಂದು ನೇರವಾಗಿ ಇರೋದಿದೆ. ಬೀದರ್ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಹಿಂಭಾಗದಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಸರ್ಕಾರಿ ಶೋಷಕರ ಕಾಲೇಜಿನ ಸಭಾಂಗಣದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜನಜಾಗೃತಿ ಹಾಗೂ ಮನೋವೈದ್ಯಕೀಯ ಪ್ರದರ್ಶನ ಕಾರ್ಯಕ್ರಮ ಜುಲೈ 21ರಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ರಿಮ್ಸ್ ಆಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಹೇಶ್ ಬಿರದರ್ ಅವರು ಮಾತನಾಡುತ್ತಾ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಚಿಕಿತ್ಸೆಯ ಮೂಲಕ ಗುಣಮುಖರಾಗಬಹುದು, ಅಲ್ಲದೆ ಮಾನಸಿಕ ಖಿನ್ನತೆಯಿಂದ ಹೊರಬಂದು ಸಮಾಜದಲ್ಲಿ ಉತ್ತಮ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಬೀದರ್ ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಹಿಂಭಾಗದಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನ 5ನೇ ವಾರ್ಷಿಕೋತ್ಸವದ ಅಂಗವಾಗಿ ಸರ್ಕಾರಿ ಶೋಷಕರ ಕಾಲೇಜಿನ ಸಭಾಂಗಣದಲ್ಲಿ ಮಾನಸಿಕ ಆರೋಗ್ಯದ ಕುರಿತು ಜನಜಾಗೃತಿ ಹಾಗೂ ಮನೋವೈದ್ಯಕೀಯ ಪ್ರದರ್ಶನ ಕಾರ್ಯಕ್ರಮ ಜುಲೈ 21ರಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ರಿಮ್ಸ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಹೇಶ್ ಬಿರದರ್ ಅವರು ಮಾತನಾಡುತ್ತಾ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳು ಚಿಕಿತ್ಸೆಯ ಮೂಲಕ ಗುಣಮುಖರಾಗಬಹುದು, ಅಲ್ಲದೆ ಮಾನಸಿಕ ಖಿನ್ನತೆಯಿಂದ ಹೊರಬಂದು ಸಮಾಜದಲ್ಲಿ ಉತ್ತಮ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಬ್ರಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ವೇತಾ ಪಾಟೀಲರು ಮಾತನಾಡುತ್ತಾ ಮಾನಸಿಕ ರೋಗಿಗಳನ್ನು ಮನೋರೋಗದಿಂದ ಹೊರಬರಲು 5 ನಿರ್ವಹಣೆಗಳು ಕಡ್ಡಾಯವಾಗಿ ಪಾಲನೆ ಮಾಡುವುದು ಬಹಳ ಅಗತ್ಯವಾಗಿದೆ ಎಂದು ಹೇಳಿದರು. ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಬಸವರಾಜ ಮಾಳ್ಗೆ ಅವರು ಮಾತನಾಡುತ್ತಾ ಅನೇಕ ಕಾರ್ಯಬಾಹುಳ್ಯದ ಮಧ್ಯೆ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಮಾನಸಿಕ ಒತ್ತಡಕ್ಕೊಳಗಾಗಿ ಜೀವನ ನಾಶ ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ಡಾಕ್ಟರ್ ದೀಪ್ತಿ, ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಉಪ ಪ್ರಾಚಾರ್ಯರಾದ ಶ್ರೀಮತಿ ಅನಿತಾ ದಂಡೆ, ಶ್ರೀಮತಿ ಕೃಷ್ಣ, ಡ್ಯಾನಿಯಲ್, ಗುರುನಾಥ್ ಮತ್ತು ವಿಜಯಕುಮಾರ್ ಆರ್ ಅವರು ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು
ಬ್ರಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ವೈದ್ಯರು ಸಿಬ್ಬಂದಿಗಳು ಇದ್ದರು. ಬೀದರ್ ನಗರದ ನೋಬದ್ನಲ್ಲಿ ನಿರ್ಮಿಸಲಾಗುತ್ತಿರುವ ಭಾರತೀಯ ಜನತಾ ಪಕ್ಷದ ಬೀದರ್ ಜಿಲ್ಲಾ ಕಚೇರಿ ಕಟ್ಟಡಕ್ಕೆ ಪಶುಸಂಗೋಪನೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಬಿ ಚವ್ಹಾಣ್ ಅವರು ಜುಲೈ 21ರಂದು ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಭು ಚವ್ಹಾಣ್ ಅವರು ಪಕ್ಷಕ್ಕಾಗಿ ಸ್ವಂತ ಕಟ್ಟಡವನ್ನು ನಿರ್ಮಿಸಬೇಕು ಎಂಬುದು ಪಕ್ಷದ ಕಾರ್ಯಕರ್ತರ ಬಹುದಿನಗಳ ಬೇಡಿಕೆಯಾಗಿತ್ತು. ಈ ಬೇಡಿಕೆ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಪಕ್ಷದ ಜನಪ್ರತಿನಿಧಿಗಳು, ಹಿರಿಯ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಹಕಾರದಿಂದಾಗಿ ಬೀದರ್ ನಗರದಲ್ಲಿ ಪಕ್ಷದ ಭವ್ಯ ಕಟ್ಟಡ ನಿರ್ಮಾಣಗೊಳ್ಳುತ್ತದೆ. ಕಾರ್ಯಾಲಯ ಸುಂದರವಾಗಿ ನಿರ್ಮಾಣಗೊಳ್ಳುತ್ತಿರುವುದು ಎಲ್ಲರಿಗೂ ಸಂತೋಷ ತಂದಿದೆ ಎಂದು ಹೇಳಿದರು. ಬೀದರ್ ನಗರದ ನೋಬದ್ನಲ್ಲಿ ನಿರ್ಮಿಸಲಾಗುತ್ತಿರುವ ಭಾರತೀಯ ಜನತಾ ಪಕ್ಷದ ಬೀದರ್ ಜಿಲ್ಲಾ ಕಚೇರಿ ಕಟ್ಟಡಕ್ಕೆ ಪಶುಸಂಗೋಪನೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಬಿ ಚವ್ಹಾಣ್ ಅವರು ಜುಲೈ 21ರಂದು ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಭು ಚವ್ಹಾಣ್ ಅವರು ಪಕ್ಷಕ್ಕಾಗಿ ಸ್ವಂತ ಕಟ್ಟಡವನ್ನು ನಿರ್ಮಿಸಬೇಕು ಎಂಬುದು ಪಕ್ಷದ ಕಾರ್ಯಕರ್ತರ ಬಹುದಿನಗಳ ಬೇಡಿಕೆಯಾಗಿತ್ತು. ಈ ಬೇಡಿಕೆ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಪಕ್ಷದ ಜನಪ್ರತಿನಿಧಿಗಳು, ಹಿರಿಯ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಹಕಾರದಿಂದಾಗಿ ಬೀದರ್ ನಗರದಲ್ಲಿ ಪಕ್ಷದ ಭವ್ಯ ಕಟ್ಟಡ ನಿರ್ಮಾಣಗೊಳ್ಳುತ್ತದೆ. ಕಾರ್ಯಾಲಯ ಸುಂದರವಾಗಿ ನಿರ್ಮಾಣಗೊಳ್ಳುತ್ತಿರುವುದು ಎಲ್ಲರಿಗೂ ಸಂತೋಷ ತಂದಿದೆ ಎಂದು ಹೇಳಿದರು. ಇದೀಗ ನೂತನ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಕಚೇರಿಯ 3 ಅಂತಸ್ತುಗಳಲ್ಲಿನ ಎಲ್ಲ ಕೋಣೆಗಳಲ್ಲಿ ಸುತ್ತಾಡಿ ವೀಕ್ಷಿಸಿದ್ದೇನೆ. ಕಟ್ಟಡ ನಿರ್ಮಾಣ, ಕಲ್ಲುಗಳ ಹಾಸುವಿಕೆ ಸೇರಿದಂತೆ ಕಟ್ಟಡದ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ನಿರೀಕ್ಷೆಯಂತೆ ಪಕ್ಷದ ಕಚೇರಿ ಬಹಳಷ್ಟು ಸುಂದರವಾಗಿ ಮೂಡಿ ಬರಲು ಕಾರಣಕರ್ತರಾದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಮಠಳ್ಕರ್ ಹಾಗೂ ಗುತ್ತಿಗೆದಾರರಿಗೆ ಧನ್ಯವಾದ ಸಲ್ಲಿಸಿದರು. ಬಾಕಿ ಉಳಿದ ಎಲ್ಲ ಕೆಲಸಗಳು ಗುಣಮಟ್ಟದಿಂದ ಕೊಂಡಿರುವಂತೆ ನೋಡಿಕೊಳ್ಳಬೇಕು ಮತ್ತು ಕಾಲಮಿತಿಯಲ್ಲಿ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುವ ನಿಟ್ಟಿನಲ್ಲಿ ನೋಡಿಕೊಳ್ಳಬೇಕಿದೆ ಎಂದು ಸಚಿವರು ಕಟ್ಟಡ ನಿರ್ಮಾಣ ಕೆಲಸ ಬಹುತೇಕ ಪೂರ್ಣಗೊಂಡಿದ್ದು ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಉಳಿದಿವೆ. ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಹಾಗೂ ಪಕ್ಷದ ವರಿಷ್ಠರ ಸಮಯ ಪಡೆದು ಬಿಜೆಪಿ ಪಕ್ಷದ ನೂತನ ಕಾರ್ಯಾಲಯವನ್ನು ಉದ್ಘಾಟಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷದ ಕಾರ್ಯಾಲಯವಿರಬೇಕೆಂಬ ಪಕ್ಷದ ವರಿಷ್ಠರ ನಿರೀಕ್ಷೆಯಂತೆ ಬೀದರ್ ಜಿಲ್ಲೆಯಲ್ಲಿ ಪಕ್ಷದ ಸ್ವಂತ ಕಟ್ಟಡ ನಿರ್ಮಾಣಗೊಳ್ಳುತ್ತದೆ. ಪಕ್ಷದ ಜನಪ್ರತಿನಿಧಿಗಳು, ಹಿರಿಯ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರನ್ನು ಒಂದೆಡೆ ಸೇರಿಸಿ ಭಾರತೀಯ ಜನತಾ ಪಕ್ಷವನ್ನು ಜಿಲ್ಲೆಯಲ್ಲಿ ಬೇರು ಮಟ್ಟದಿಂದ ಬಲಪಡಿಸುವಲ್ಲಿ ಈ ಕಾರ್ಯಾಲಯ ಬಹಳಷ್ಟು ಪ್ರಾಮುಖ್ಯತೆ ವಹಿಸಲಿದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕರಾದ ಎಸ್ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಒಳ ಜಗಳದಿಂದ ಬಿಜೆಪಿಗೆ ಲಾಭವಾಗಲಿದೆ ಎಂದು ಸಚಿವ ಪ್ರಭು ಚವ್ಹಾಣ್ ಹೇಳಿದರು. ಐಎಸಿ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಜಾರಿ ನಿರ್ದೇಶನಾಲಯ ಇಡೀ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಿಸಿದಂತೆ ವಿಚಾರಣೆಗೆ ಕರೆದಿರುವುದು ವಿರೋಧಿಸಿ ಕಾಂಗ್ರೆಸ್ ನಾಯಕರು ದೇಶಾದ್ಯಂತ ಪ್ರತಿಭಟನೆ ಮಾಡುತ್ತಿರುವುದು ಸಂವಿಧಾನಕ್ಕೆ ಹಾಗೂ ದೇಶದ ಕಾನೂನಿಗೆ ಮಾಡಿರುವ ದೊಡ್ಡ ಅಪರಾಧವಾಗಿದೆ ಎಂದು ಮಾಧ್ಯಮದವರೊಂದಿಗೆ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಇಡೀ ವಿಚಾರಣೆಗೆ ಕರೆಸಿದಾಗ ಇಡೀ ವಿಚಾರಣೆಯಲ್ಲಿ ಸಹಕರಿಸಿದರು. ಆವಾಗ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಂತೆ ದೇಶಾದ್ಯಂತ ಹೋರಾಟ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾನಸಿಕ ಸ್ಥಿರತೆ ಕಳೆದುಕೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಮಠಳ್ಕರ್, ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುವಾಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಅರ್ಹಂತ್ ಸಾವಳೆ, ಜಿಲ್ಲಾ ಕಾರ್ಯದರ್ಶಿ ಕಿರಣ್ ಪಾಟೀಲ್, ಔರಾದ್ ಮಂಡಲ ಅಧ್ಯಕ್ಷರಾದ ರಾಮ್ ಶೆಟ್ಟಿ ಪನ್ನಾಳೆ, ಮುಖಂಡರಾದ ಪ್ರತೀಕ್ ಚವ್ಹಾಣ್, ಸುರೇಶ್ ಭೋಸ್ಲೆ, ಸಚಿನ್ ರಾಠೋಡ್,
ವೀರೋ ರಾಜ್ಪುರ್, ಯೋಗೇಶ್ ಪಾಟೀಲ್, ದಬಕ, ಕೊಂಡಬ ಕಂಗೆಟ್ಟಿ, ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೂರಾರು ಕಾರ್ಯಕರ್ತರು ಕನಸಿತ್ತು ನನಸಾಗಿದೆ. ಬೀದರ್ ಜಿಲ್ಲೆ BJP ಕಾರ್ಯಾಲಯ ನೂತನ ಕಟ್ಟಡ ಸರಿಯಾಗಿ ನಡೀತಾ ಇದೆ. ನಾವು ಜಿಲ್ಲಾಧ್ಯಕ್ಷ ಜೊತೆ ಚರ್ಚೆ ಮಾಡಿ ನಾನು ಬರ್ತೀನಿ, ನೋಡ್ತೀನಿ ಯಾವ ಥರ ಆಗಿದೆ ಈ ಥರ ನೋಡಿದ್ದೀನಿ. ಬೀದರ್ ಜಿಲ್ಲೆ ಕಾರ್ಯಕರ್ತಾಗೆ ಭಾಳ ಖುಷಿ ಇದೆ. ಭಾಳ ದಿವಸದಿಂದ ನನ್ನ ಬೇಡಿಕೆ ಇತ್ತು, ಜಿಲ್ಲೆಯಲ್ಲಿ ಕಟ್ಟಡ ಬೇಕು. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಮುಖ್ಯಮಂತ್ರಿಯವರು ಕರ್ಬೇದಿಂದ, ನಮ್ಮೆಲ್ಲ ಕಾರ್ಯಕರ್ತ ಕರ್ಬೇದಿಂದ, ಎಲ್ಲ ನಮ್ಮ BJP ಜಿಲ್ಲಾಡಳಿತ ಕರ್ಬೇದಿಂದ ಈ ಕಟ್ಟಡ ನಡೀತಾ ಇದೆ. ಈಗ ನಾನು ಅಧ್ಯಕ್ಷರ ಚರ್ಚೆ ಮಾಡಿ ಟೈಮ್ನಲ್ಲಿ ಅಧ್ಯಕ್ಷರು ಹೇಳಿದ್ರು ಶೀಘ್ರದಲ್ಲಿ ನಾನು ಲೋಕಾರ್ಪಣೆ ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿ ಡೇಟ್ ತಗೊಂಡು, ರಾಜ್ಯಾಧ್ಯಕ್ಷ ಡೇಟ್ ತಗೊಂಡು, ಸಾಧ್ಯ ಇದ್ದರೆ ಕೇಂದ್ರ ನಾಯಕರು ಕೂಡ ಡೇಟ್ ತಗೊಂಡು ಅದ್ದೂರಿಯಾಗಿ ಬೀದರ್ ಜಿಲ್ಲೆಗೆ ಹೊಸ ಕಟ್ಟಡ BJP ಕಾರ್ಯಾಲಯ ಲೋಕಾರ್ಪಣೆ ಆಗತ್ತೆ. ಈ ಕಾರ್ಯಾಲಯ ಬಹಳ ಅದ್ದೂರಿಯಾಗಿ ನೀಟಾಗಿ ನಡೀತಾ ಇದೆ. ಅದಕ್ಕಾಗಿ ಜಿಲ್ಲಾಧ್ಯಕ್ಷಗೆ ಮೇಲ್ಲ ಕಟ್ಟಡ ನಿರ್ಮಾಣ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹೇಳ್ತಾ ಇದ್ದೀನಿ, ಅವರು ಒಳಗೆ ಏನು ಜಗಳ ಇದೆ, ಕಾಂಗ್ರೆಸ್ ಪೂರಾ ಪಾನಿಪತ್ ಆಗ್ತಾ ಇದೆ, ಕಾಂಗ್ರೆಸ್ ಪೂರಾ ಕೆಳಗೆ ಹೋಗ್ತಾ ಇದೆ. ಇಬ್ಬರು ಜಗಳ BJP ಲಾಭ ಆಗ್ತಾ ಇದೆ. ಈ ಸಿದ್ದರಾಮಯ್ಯ ಮಹೋತ್ಸವ ಬಗ್ಗೆ ಹೇಳ್ತೀವಿ ಸರ್, ಅದನ್ನು ಒಳ ಜಗಳ ಹೇಳ್ತೇನೆ, ಎಲ್ಲ ಒಳಗೆ ಜಗಳ ಅವ. ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಎಲ್ಲ ಒಳಗೆ ಜಗಳ ಅವ. BJP ಕಡೆ ಏನು ಅಜೆಂಡಾ ಇಲ್ಲ. ನೋಡಿದ್ರಿ ಇವತ್ತು ಏನು ಬಿ ಆದರೆ ಪ್ರೊಟೆಸ್ಟ್ ಮಾಡ್ತಾರೆ, ED ಅವರು ಕೆಲಸ ಮಾಡಬಾರ್ದು. ED ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿ ಗುಜರಾತ್ ಮುಖ್ಯಮಂತ್ರಿ ಇತ್ತು, ED ಅವ್ರು ನೋಟಿಸ್ ಕೊಟ್ಟರು. ನಮ್ಮ ಪ್ರಧಾನಮಂತ್ರಿ ಇತ್ತು, ಮುಖ್ಯಮಂತ್ರಿಗೆ ಹೋಗಿ 3 ತಾಸು 4 ತಾಸು ಏನು ಕೇಳಿದಾರೆ ಎಲ್ಲ ಕ್ವಶನ್ ಮಾಡಿದ್ದಾರೆ. ನಾನು ಯಾವತ್ತು ಪ್ರೊಟೆಸ್ಟ್ ಮಾಡಿಲ್ಲ, ನಾನು ಇಂಟರ್ವ್ಯೂ ಆಗಿಲ್ಲ. ಯಾಕಂದರೆ ಕಾನೂನು ಅವ, ಸಂವಿಧಾನ ಅವ. ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಈ ED ಅವ್ರ ಕೆಲಸ ಮಾಡಲಿ. ಎಲ್ಲಿ ಬಿದ್ದವ್ರು ರಾಜಕೀಯ ಮಾಡ್ತೀರಿ, ಇಲ್ಲ ಅಂದರೆ ರಾಹುಲ್ ಗಾಂಧಿ ಮಾಡಿದ್ರೆ ಪ್ರೊಟೆಸ್ಟ್ ಮಾಡ್ತೀರಿ, ಸೋನಿಯಾ ಗಾಂಧಿ ಮಾಡಿದ್ರೆ ಪ್ರೊಟೆಸ್ಟ್ ಮಾಡ್ತೀರಿ. ದೇಶದಲ್ಲಿ ಕಾಂಗ್ರೆಸ್ ಪೂರಾ ಬಹಿಷ್ಪಾಟಾಗಿದೆ, ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರಿ ಟಿವಿನಲ್ಲಿ ಬರ್ತಾ ಇದೆ, ನಾವು ನೋಡಿದ್ರಿ. ಸೋನಿಯಾ ಗಾಂಧಿ ಹೋದರೆ ಪ್ರೊಟೆಕ್ಟ್ಸ್, MP MLA ಪ್ರೊಟೆಕ್ಟ್ಸ್, ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡ್ರಿ, ಪಾರ್ಲಿಮೆಂಟ್ ತಾವು ಎಲ್ಲ ಒಳಗೆ ಗಲಾಟೆ ಮಾಡ್ತೀರಿ. ಸರಿಯಲ್ಲ. ಈ ಸಂವಿಧಾನ ಅಪಮಾನ ಇದೆ, ದೇಶದ ಅಪಮಾನ ಇದೆ. ಭಾರತ್ ಕಾಂಬ್ಳೆ NGO ಶಿಕ್ಷಣ ಸಾಂಸ್ಕೃತಿಕ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ NCP ಕರ್ನಾಟಕ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಭರತ್ ಕಾಂಬ್ಳೆಯವರ 29ನೇ ಜನ್ಮದಿನದ ನಿಮಿತ್ತ ಬೀದರ್ ನಗರದ ಸಪ್ನಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ಜುಲೈ 20ರಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಸೋನಿ 9 ನ್ಯೂಸ್ ಬೀದರ್ ಸುದ್ದಿವಾಹಿನಿ ವ್ಯವಸ್ಥಾಪಕ ಸಂಪಾದಕರಾದ JDS ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದರ್ ಸೋನಿ ಅವರು ಮಾತನಾಡುತ್ತಾ, ಯುವ ಉತ್ಸಾಹ ತರುಣ ಯುವಕರ ಕಣ್ಮಣಿ ಭರತ್ ಕಾಂಬ್ಳೆ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಸಮಾಜಮುಖಿ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ದೇವರು ಅವರಿಗೆ, ಭರತ್ ಕಾಂಬ್ಳೆಯವರಿಗೆ ಆಯು ಆರೋಗ್ಯ ನೀಡಿ ಉತ್ತುತ್ತರವಾಗಿ ಸಮಾಜ ಸೇವೆಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ತೊಡಗಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು. ಭರತ್ ಕಾಂಬ್ಳೆ NGO ಶಿಕ್ಷಣ ಸಾಂಸ್ಕೃತಿಕ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿ NCP ಕರ್ನಾಟಕ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಭರತ್ ಕಾಂಬ್ಳೆಯವರು 29ನೇ ಜನ್ಮದಿನದ ನಿಮಿತ್ತ ಬೀದರ್ ನಗರದ ಸಪ್ನಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ಜುಲೈ 20ರಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಸೋನಿ 9 ನ್ಯೂಸ್ ಬೀದರ್ ಸುದ್ದಿವಾಹಿನಿ ವ್ಯವಸ್ಥಾಪಕ ಸಂಪಾದಕರಾದ JDS ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದರ್ ಸೋನಿ ಅವರು ಮಾತನಾಡುತ್ತಾ, ಯುವ ಉತ್ಸಾಹಿ ತರುಣ್ ಯುವಕರ ಕಣ್ಮಣಿ ಭರತ್ ಕಾಂಬ್ಳೆಯವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಸಮಾಜಮುಖಿ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ದೇವರು ಭರತ್ ಕಾಂಬ್ಳೆಯವರಿಗೆ ಆಯು ಆರೋಗ್ಯ ನೀಡಿ ಉತ್ತರವಾಗಿ ಸಮಾಜ ಸೇವೆಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ತೊಡಗಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು.
ಎನ್ಸಿಪಿ ಬಸವ ಕಲ್ಯಾಣದ ಆಂಜಿಕ್ ಮೂಳೆ ಅವರು ಮಾತನಾಡುತ್ತಾ ಭರತ್ ಕಾಂಬ್ಳೆ ಅವರು ಹರ್ಷ ಸರ್ ಅವರ ನೇತೃತ್ವದಲ್ಲಿ ಎನ್ಸಿಪಿಯನ್ನು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡುತ್ತಿರುವುದು ಪಕ್ಷಕ್ಕೆ ಆನೆಬಲ ಬಂದಿದೆ ಎಂದರು. ಮಹಾರಾಷ್ಟ್ರದ ಸೋಲ್ಪುರದ ಡಿಕೆ ಗ್ರೂಪ್ ಪರಿವಾರದ ಡಿಕೆ ಬಾಸ್ ಅವರು ಮಾತನಾಡುತ್ತಾ ಭರತ್ ಕಾಂಬ್ಳೆ ಅವರು ಸರ್ವ ಸಮಾಜದವರೊಂದಿಗೆ ಬೆರೆತು ಸಮಾಜಮುಖಿ ಕಾರ್ಯಗಳ ಮೂಲಕ ಜನಸಾಮರಸ್ಯದಲ್ಲಿ ಮನೆ ಮಾಡಿದ್ದಾರೆ ಎಂದರು. ಭರತ್ ಕಾಂಬ್ಳೆ ಅವರು ಮಾತನಾಡುತ್ತಾ ನನ್ನ 29ನೇ ಜನ್ಮದಿನ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅಭಿಮಾನಿಗಳು ಗುರು ಹಿರಿಯರು ಬಂದಿರುವುದು ನನಗೆ ಎಲ್ಲಿಲ್ಲದ ಸಂತೋಷವಾಗಿದೆ. ನಿಮ್ಮೆಲ್ಲರ ಅಭಿಮಾನಕ್ಕೆ ಚಿರಋಣಿಯಾಗಿದ್ದೇನೆ ಎಂದರು. ಸೋಲ್ಪುರದ ಡಿಕೆ ಬಾಸ್ ಅವರು ದಿನ ದಲಿತರ ಹಾಗೂ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವ ಮನೋಭಾವ ಉಳ್ಳರಾಗಿದ್ದು, ಯಾರೇ ಕಷ್ಟ ಹೇಳಿಕೊಂಡು ಹೋದರೆ ಜನರ ಸಮಸ್ಯೆಗಳಿಗೆ ಹತ್ತಿರದಿಂದ ಆಲಿಸಿ ನಿವಾರಣೆ ಮಾಡುವ ಮನೋಭಾವ ದೊಡ್ಡದಾಗಿದೆ. ಮಾನವೀಯತೆಯ ದೃಷ್ಟಿಯಿಂದ ನೋಡುವ ಡಿಕೆ ಬಾಸ್ ಅವರ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಭರತ್ ಕಾಂಬ್ಳೆ ಅವರಿಗೆ ದೇವೇಂದ್ರ ಸೋನಿ, ಡಿಕೆ ಬಾಸ್ ಸೋಲ್ಪುರ್ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಭರತ್ ಕಾಂಬ್ಳೆ ಅವರ ತಂದೆ ಬಸವರಾಜ್ ಕಾಂಬ್ಳೆ, ದಶರಥ್ ದೊಡ್ಡಿ ಅವರು ಸೇರಿದಂತೆ ನೂರಾರು ಅಭಿಮಾನಿಗಳು ಕಾರ್ಯಕರ್ತರು ಇದ್ದರು. ದೇವರಾಜ್ ಆರ್ಯ ಸರ್ ಅವರಿಗೆ ಈ ವೇದಿಕೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅದೇ ರೀತಿಯಾಗಿ ಇಲ್ಲಿಗೆ ಮತ್ತು ಈ ವೇದಿಕೆಯ ಪರವಾಗಿ ಹಾಗೂ ಮತ್ತು ಭರತ್ ಕಾಂಬ್ಳೆ ಪರವಾಗಿ ತಾವು ಈ ಒಂದು ವೇದಿಕೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ತಮ್ಮೆಲ್ಲರಿಗೂ फूलों की तरह अपनी आदत से मजबूर है, तोड़ने वालों को खुशबू की सजा देते हैं. जोरदार ताली हो जाए हमारे भरत सर के लिए. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.